ಅಗ್ನಿ ದುರಂತದಲ್ಲಿ ಮೂವರು ಮೃತಪಟ್ಟಿದ್ದಾರೆ ಅನ್ನುವಂತಹ ವರದಿ ಇದೀಗ ಲಭ್ಯವಾಗ್ತಾ ಇದೆ. ಇಲ್ಲಿಯವರೆಗೂ ಶಂಕಿ ಅಂತ ಹೇಳ್ತಾ ಇದ್ರು, ಆದ್ರೆ ಕನ್ಫರ್ಮ್ ಆಗಿದೆ ಮೂವರು ಮೃತರಾಗಿದ್ದಾರೆ. ಕೆಂಗೇರಿಯ ರಾಮಸಂದ್ರದಲ್ಲಿರ್ತಕ್ಕಂತಹ ಪರ್ಫ್ಯೂಮ್ ಗೋಡೌನ್ ಇದು. ಅಲ್ಲಿ ಬೆಂಕಿ ತಗುಲಿದ ಪರಿಣಾಮವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೂವರು ಸಿಬ್ಬಂದಿಗಳು ಮೃತರಾಗಿದ್ದಾರೆ. ಹಲವರಿಗೆ ಗಾಯವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಹಲವರನ್ನ ದಾಖಲು ಮಾಡಲಾಗಿದೆ. ಅಗ್ನಿ ಅನಾಹುತದಲ್ಲಿ ಮೂವರು ಸಜೀವ ದಹನಗೊಂಡಿದ್ದಾರೆ. ಇನ್ನೂ ಹಲವರು ಅವಶೇಷಗಳ ಅಡಿ ಸಿಲುಕಿರಬಹುದು ಅನ್ನುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದ್ದು ಅಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಇವರೆಲ್ಲ ಎಲ್ಲಿಯವರು, ಯಾವ ವಯಸ್ಸಿನವರು, ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. 7ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯವಾಗಿದೆ. ಪರ್ಫ್ಯೂಮ್ ತಯಾರು ಮಾಡುವಂತಹ ಗೋಡೌನ್ ನಲ್ಲಿ 7 ಜನರು ಇದ್ರು ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದ್ದು ಮೂವರು ಅದರಲ್ಲಿ ಮೃತಪಟ್ಟಿದ್ದಾರೆ. 7ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾಗಿ ಗಾಯಗೊಂಡಿದ್ದು ಅವರೆಲ್ಲರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವೂ ಕೂಡ ಆಗಿದೆ. ಟ್ರಾನ್ಸ್ಫಾರ್ಮರ್ ಸ್ಫೋಟದಿಂದಾಗಿ ಈ ಅಗ್ನಿ ಅವಘಡ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ರೀತಿ ಪಟಾಕಿಯ ರೀತಿ ಪಟ್ ಪಟ್ ಅನ್ನಲಿಕ್ಕೆ ಶುರುವಾಯಿತು. ನಂತರದಲ್ಲಿ ಬೆಂಕಿಯ ಕೆನ್ನಾಲಿಗೆ ದೊಡ್ಡ ಮಟ್ಟಿಗೆ ಆವರಿಸಿಕೊಳ್ತು. ಅಕ್ಕಪಕ್ಕ ಇದ್ದಂತಹ ಮನೆಗಳು ಕೂಡ ಬೆಂಕಿಯ ಕೆನ್ನಾಲಿಗೆಗೆ ತುತ್ತಾಗಬೇಕಾದಂತಹ ಪರಿಸ್ಥಿತಿ. ದಟ್ಟ ಹೊಗೆ ಹೇಗೆ ಇದೆ ಅನ್ನೋದನ್ನು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಅಗ್ನಿಶಾಮಕ ಸಿಬ್ಬಂದಿಗಳು ಅಗ್ನಿಯನ್ನ ನಂದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ಮತ್ತು ಅಲ್ಲಿನ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅಲ್ಲಿದ್ದಂತಹ ಕೆಲವೊಂದಷ್ಟು ವಾಹನಗಳು, ಮಿನಿ ಟೆಂಪೋ, ದ್ವಿಚಕ್ರ ವಾಹನಗಳು ಕೂಡ ಸುಟ್ಟು ಕರಕಲಾಗಿದೆ. ಪರ್ಫ್ಯೂಮ್ ಗೋಡೌನ್ ಆಗಿದ್ರಿಂದ ದೊಡ್ಡ ಮಟ್ಟಿಗೆ ಅನಾಹುತ ಸಂಭವಿಸಿದೆ ಅಂತ ಹೇಳಬಹುದಾಗಿದೆ. ಓರ್ವನಿಗೆ ಗಂಭೀರವಾಗಿ ಗಾಯವಾಗಿದೆ. ಅವರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸ್ತಾ ಇರ್ತಕ್ಕಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನು ಸ್ಥಳದಲ್ಲೇ ನಮ್ಮ ಪ್ರತಿನಿಧಿ ಇದ್ದಾರೆ, ಅಲ್ಲಿಂದಲೇ ಲೈವ್ ಮಾಹಿತಿಯನ್ನ ಪಡ್ಕೊಳ್ಳೋಣ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಆ ಒಂದು ಕಟ್ಟಡದಲ್ಲಿ ಸುಮಾರು ಎಷ್ಟು ಜನ ಇದ್ರು, ಅದರಲ್ಲಿ ಎಷ್ಟು ಜನಕ್ಕೆ ಗಾಯ ಆಗಿದೆ? ಈಗ ಮೃತರ ಬಗ್ಗೆ 3 ಮೃತರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದನ್ನ ಪೊಲೀಸರು ಕನ್ಫರ್ಮ್ ಮಾಡಿದ್ದಾರಾ? ದಿವ್ಯಾ, ಬೆಂಗಳೂರಿನ ಹೊರವಲಯದ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮಸಂದ್ರ ಅಂತೇಳಿ ಈ ರಾಮಸಂದ್ರದ ಒಂದು ಏರಿಯಾ, ಇಲ್ಲಿ ಒಂದು ಸುಗಂಧ ದ್ರವ್ಯವನ್ನು ಫಿಲ್ ಮಾಡುವ ಕೆಲಸವನ್ನು ಈ ಗೋಡೌನ್ನಲ್ಲಿ ಮಾಡಲಾಗ್ತಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇವತ್ತು ಸಂಜೆ ಏಕಾಏಕಿ ಇಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅದಂದರೆ ಈ ಸುಗಂಧ ದ್ರವ್ಯವನ್ನು ಅದನ್ನು ರೀಫಿಲ್ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿಗೆ ಬೆಂಕಿ ಆವರಿಸಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೆದಿದೆ ಅಂತೇಳಿ ತಿಳಿದು ಬರ್ತಿದೆ. ಕಟ್ಟಡದಲ್ಲಿ ಸುಮಾರು 7-8 ಜನ ಕಾರ್ಮಿಕರಿದ್ದರು. ಈ ಸಂದರ್ಭದಲ್ಲಿ 3-4 ಮಂದಿ ಹೊರ ಬಂದಿದ್ದಾರೆ ಅರೆಬರೆ ಸುಟ್ಟ ಗಾಯಗಳಿಂದ. ಆದರೆ ಕೆಲವರು ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಕನೆಕ್ಟ್ ಮಾಡ್ಕೊಳ್ತೀವಿ ನರಸಿಂಹಮೂರ್ತಿ. 7ಕ್ಕೂ ಹೆಚ್ಚು ಮಂದಿ ಈಗ ಗಾಯಗೊಂಡಿದ್ದು ಅವರೆಲ್ಲರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 3 ಅದೇ ಕಟ್ಟಡದಲ್ಲಿ ಇದ್ದಂತಹವರು ಸಜೀವವಾಗಿ ದಹನಗೊಂಡಿದ್ದಾರೆ. ಇನ್ನು ಕೆಲವಷ್ಟು ವಾಹನಗಳು ಸುಟ್ಟು ಕರಕಲಾಗಿರುವಂತಹ ದೃಶ್ಯ. ಅಕ್ಕಪಕ್ಕದಲ್ಲಿದ್ದಂತಹ ಮನೆಗೂ ಕೂಡ ಈ ಬೆಂಕಿಯ ಕೆನ್ನಾಲಿಗೆ ಆವರಿಸಿದ್ರಿಂದ ಅಕ್ಕಪಕ್ಕದ ಮನೆಗಳು ಕೂಡ ಸುಟ್ಟು ಹೋಗಿವೆ. ಇದರಿಂದಾಗಿ ದೊಡ್ಡ ಮಟ್ಟಿಗಿನ ಅನಾಹುತ ಇನ್ನೇನು ಜರುಗಬಹುದು ಅನ್ನೋದು ಕೂಡ ಮುಂದೆ ಅಂದಾಜಿಸಬೇಕಾಗಿದೆ. ಆ ಒಂದು ಕಟ್ಟಡದ ಒಂದು ಅವಶೇಷಗಳ ಅಡಿ ಓರ್ವ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದ್ದು ಅವರನ್ನ ಹುಡುಕುವಂತಹ ಕೆಲಸದಲ್ಲಿ ಈಗ ಸದ್ಯ ಪೊಲೀಸರು ನಿರತರಾಗಿದ್ದಾರೆ. ಸ್ಥಳಕ್ಕೆ ಅಲ್ಲಿನ ಸ್ಥಳೀಯ ಜನ ಕೂಡ ದೌಡಾಯಿಸಿದ್ದು ಏನಾಗಿದೆ ಅನ್ನೋದರ ಬಗ್ಗೆ ಅಲ್ಲಿ ಗಮನ ಹರಿಸ್ತಾ ಇರೋದನ್ನು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ದೊಡ್ಡ ಮಟ್ಟಿಗೆ ಜನ ಅಲ್ಲಿ ಸೇರ್ಪಡೆಗೊಳ್ತಾ ಇದ್ದಾರೆ. ಟ್ರಾನ್ಸ್ಫಾರ್ಮರ್ ಸ್ಫೋಟದಿಂದಾಗಿ ಈ ದುರಂತ ಸಂಭವಿಸಿದೆ. ಆ ಒಂದು ಪರ್ಫ್ಯೂಮ್ ಗೋಡೌನ್ ಏನಿದೆ, ಪರ್ಫ್ಯೂಮ್ ಫಿಲ್ ಮಾಡ್ತಕ್ಕಂತಹ ಒಂದು ಗೋಡೌನ್ ಅದು. ಸೊ ಆ ಗೋಡೌನ್ನಲ್ಲಿ ಈ ದುರಂತ ಸಂಭವಿಸಿದೆ. ಇದೆಲ್ಲದಕ್ಕೂ ಕೂಡ ಇನ್ನಷ್ಟೇ ಮಾಹಿತಿಯನ್ನು ಬೆಸ್ಕಾಂ ಅಧಿಕಾರಿಗಳು ಕೊಡಬೇಕಾಗತ್ತೆ. ಇದು ಟ್ರಾನ್ಸ್ಫಾರ್ಮರ್ ಸ್ಫೋಟದಿಂದಾಗಿಯೇ ಆಗಿದ್ದ ಅಥವಾ ಆ ಒಂದು ಗೋಡೌನ್ನಲ್ಲೇ ಬೆಂಕಿ ಕಾಣಿಸ್ಕೊಳ್ತಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಇನ್ಫಾರ್ಮೇಶನ್ ಬರಬೇಕಾಗಿದೆ.